ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇವತ್ತು ಬಹಳ ಮುಖ್ಯವಾದಂತಹ ದಿನ. ಕಾರಣ ಕೊಲೆ ಆರೋಪಿ ದರ್ಶನ್ ಮತ್ತು ಪಟಾಲಂಗೆ ಇವತ್ತು ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆಯನ್ನು ಎದುರಿಸಬೇಕಾದಂತಹ ವಿಚಾರ. ಚಾರ್ಜ್ ಫ್ರೇಮ್ ಅಂದ್ರೆ ಕೊಲೆ ಆರೋಪಿಗಳ ಮೇಲಿರುವಂತಹ ಆರೋಪದ ಸ್ವರೂಪ ಮತ್ತು ಸೆಕ್ಷನ್ಸ್ ಇದೆಲ್ಲವನ್ನ ಓದಿ ಹೇಳುವಂತಹ ಪ್ರಕ್ರಿಯೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ಆಗಿರಲಿಲ್ಲ, ಇವತ್ತಾಗುತ್ತೆ. ಮಧ್ಯಾಹ್ನ 2:45ಕ್ಕೆ ಸಮಯವನ್ನ ಸೆಷನ್ಸ್ ಕೋರ್ಟ್ ನಿಗದಿ ಮಾಡಿದೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕಾಗಿದ್ದಾರೆ 17 ಆರೋಪಿಗಳು. ಅದರ ಪೈಕಿ 7 ಜನ ಪರಪ್ಪನಗ್ರಹಾರದಲ್ಲಿದ್ದಾರೆ. ಅವ್ರನ್ನೆಲ್ಲ ಪ್ರೊಡ್ಯೂಸ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಉಳಿದ 10 ಜನ ಕೂಡ ಬರಬೇಕು, ಯಾರೂ ತಪ್ಪಿಸ್ಕೊಳ್ಳಂಗಿಲ್ಲ ಅಂತ ಹೇಳಿದ್ದಾರೆ. ದೋಷಾರೋಪಣಾ ಪಟ್ಟಿಯಲ್ಲಿರುವ ಆರೋಪಗಳನ್ನ ದರ್ಶನ್ ಅಂಡ್ ಪಟಾಲಂ ಒಪ್ಪಿಕೊಳ್ಳುತ್ತಾ ಅನ್ನೋದು ಕುತೂಹಲ. ಸಹಜವಾಗಿ ಒಪ್ಕೊಳ್ಳಲ್ಲ ಅವರು. ಯಾರೇ ಕೊಲೆ ಆರೋಪಿಗಳಿದ್ರು ಕೂಡ ತಮ್ಮ ಮೇಲೆ ಇಂತಿಂತ ಆರೋಪ ಇದೆ, ಚಾರ್ಜಸ್ ಇದೆ ಅಂದ್ರೆ ಅವ್ರು ಅದನ್ನ ಕಡಾಖಂಡಿತವಾಗಿ ತಳ್ಳಿ ಹಾಕ್ತಾರೆ. ಆವಾಗಲೇ ಟ್ರಯಲ್ ನಡೀಲಿ, ಆಯ್ತು ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಗೊತ್ತಾಗ್ಲಿ ಅಂತ ಜಡ್ಜ್ ಹೇಳ್ತಾರೆ. ತೀರಾ ರೇರೆಸ್ಟ್ ಪ್ರಕರಣಗಳಲ್ಲಿ ಪಾಪ ಪ್ರಜ್ಞೆ ಕಾಡಿ ಹೌದು ನಾನು ಮಾಡಿದ್ದು ಹಿಂಗೊಂದು ಕೊಲೆ ಮಾಡಿಬಿಟ್ಟಿದ್ದೀನಿ ಅಂತೆಲ್ಲ ಒಪ್ಕೊಂಡಿದ್ದಿದೆ. ಹಾಗೇನಾದರೂ ಒಪ್ಕೊಂಡ್ಬಿಟ್ರೆ ಯಾರಾದರೂ ಒಬ್ಬರು ಆರೋಪಿಗಳು ಎಲ್ರಿಗೂ ಶಿಕ್ಷೆಯನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವತ್ತು ಬಹಳ ಮಹತ್ವದ ದಿನ ಅಂತಿದ್ದು ನಾವು. ಚಾರ್ಜ್ ಫ್ರೇಮಲ್ಲಿ ಏನು ಸೆಕ್ಷನ್ಸ್ ಬಗ್ಗೆ ಹೇಳ್ತಾರೆ ಅಂತ ನಿಮ್ಗೊಂದು ಕುತೂಹಲ ಇರ್ಬೋದು. ಈಗ ಇದೇ ಪ್ರಕರಣದಲ್ಲಿ ಈ ಕೊಲೆ ಆರೋಪಿಗಳ ಮೇಲೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದ್ರೆ ಅಪರಾಧಿಕ ಷಡ್ಯಂತ್ರ ಮಾಡಿದಂತಹ ಸೆಕ್ಷನ್ಸ್ ಅನ್ನು ಹಾಕಿದ್ದಾರೆ. ಸೊ ಎಷ್ಟೊತ್ತಿಗೆ ಹಾಗಾದ್ರೆ ಈ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದರ ಮಾಹಿತಿ ಈಗ ನೋಡ್ತಾ ಹೋಗೋಣ. ಮಧ್ಯಾಹ್ನ 2:45ಕ್ಕೆ ಚಾರ್ಜ್ ಫ್ರೇಮ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಬಹಳ ಮಹತ್ವವಾದಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಇದರಲ್ಲಿ ಆರೋಪಿಗಳ ಪ್ರತಿಕ್ರಿಯೆ ಏನು, ಆರೋಪಿಗಳು ಜಡ್ಜ್ನ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಪರಪ್ಪನಗ್ರಹಾರ ಜೈಲಿನ ಬಳಿ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚಳ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಜೈಲಿನಿಂದ ಈ ಅಷ್ಟೂ ಜನ ಆರೋಪಿಗಳನ್ನು, ಟೋಟಲ್ ಆಗಿ 7 ಜನ ಜೈಲ್ ಪಾಲಾಗಿದ್ರು, ಅವ್ರನ್ನೆಲ್ಲ ಎಸ್ಕಾಟ್ ಮಾಡೋ ಕೆಲಸ ಆಗತ್ತೆ ಕೋರ್ಟಿಗೆ. ದರ್ಶನ್ ಹಾಗೂ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಸೇರಿದಂತೆ ಪವನ್, ನಾಗರಾಜು ಮತ್ತಿತರ ಎಲ್ಲರೂ ಕೂಡ ಟೋಟಲ್ ಆಗಿ 7 ಜನ ಅಲ್ಲಿದ್ದು, ಅವರಷ್ಟೂ ಜನ ಕೂಡ ಕೋರ್ಟ್ ಮುಂದೆ ಪೊಲೀಸರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿಗಳು ಇಷ್ಟು ದಿನ ಏನು ಮಾಡ್ತಿದ್ರು ಅಂದರೆ ಕಳ್ಳಾಟ ಮಾಡ್ತಾ ಇದ್ರು, ದಿನಗಳನ್ನು ಮುಂದೂಡೋದಕ್ಕೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಕೊಳ್ಳೋದು, ಪದೇ ಪದೇ ಬೇರೆ ಯಾವುದೋ ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಅರ್ಜಿ ಹಾಕ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಮೊನ್ನೆ ಕೂಡ ಕೆಲವರೆಲ್ಲ ಹಾಜರಿರಲಿಲ್ಲ. ಈಗ ಕೋರ್ಟ್ ಸ್ಪಷ್ಟ ಅಕ್ಷರಗಳಲ್ಲಿ ಹೇಳಿದೆ, ಇವತ್ತು ಯಾರಾದರೂ ತಪ್ಪಿಸ್ಕೊಂಡ್ರೆ ವಿಚಾರಣೆಗೆ ಬರೋದ್ರಿಂದ ಅಂಥವ್ರ ಮೇಲೆ ನಾನ್ ಬೇಲೆಬಲ್ ವಾರೆಂಟನ್ನು ಇಶ್ಯೂ ಮಾಡಬೇಕಾಗತ್ತೆ, ಹುಷಾರ್ ಅಂತ ಸ್ಪಷ್ಟ ಅಕ್ಷರಗಳಲ್ಲಿ ಹೇಳಿದೆ. ಹೀಗಾಗಿ ಇವತ್ತು ಬಹುತೇಕ ಎಲ್ಲರೂ ಕೂಡ ಬರಬೇಕು, ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಹಳ ಮಹತ್ವವಾದಂತಹ ದಿನ. ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ಸಾಮಾನ್ಯವಾಗಿ ಎಷ್ಟೊತ್ತು ನಡೆಯುತ್ತೆ, ಹೇಗೆ ನಡೆಯುತ್ತೆ, ಆಮೇಲೆ ಇಲ್ಲೇನಾದರೂ ಆಪ್ಷನ್ಸ್ ಇರ್ತಾವ? ಒಂದ್ ವೇಳೆ ನಾವು ರೇರೆಸ್ಟ್ ಕೇಸ್ನಲ್ಲಿ ನೋಡಿದೀವಿ, ಇಲ್ಲೇ ನಾವು ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡಿರೋಂಥದ್ದೆಲ್ಲ, ಅಂಥದ್ದೇನಾದ್ರೂ ನಿರೀಕ್ಷೆ ಇಟ್ಕೊಳ್ಬೋದಾ ನಾವು, ಅಥವಾ ಎಲ್ಲರೂ ಫೈಟ್ ಮಾಡ್ತಾರಾ? ಬಹುತೇಕ ಈ ಪ್ರಕರಣದಲ್ಲಿ ಎಲ್ಲರೂ ಕೂಡ ಫೈಟ್ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಾಗಿರುತ್ತದೆ. ಯಾಕಂದ್ರೆ ಇದುವರೆಗೂ ಕೂಡ ಪ್ರಾಸಿಕ್ಯೂಷನ್ ಪರವಾಗಿ ಅಥವಾ ಪ್ರಾಸಿಕ್ಯೂಷನ್ ಕಡೆಯಿಂದ ಮಾಫಿ ಸಾಕ್ಷಿಯ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಮಾಫಿ ಸಾಕ್ಷಿಯ ರೀತಿ ಏನಾದರೂ ವಿಚಾರಗಳಿದ್ರೆ ಪ್ರಾಸಿಕ್ಯೂಷನ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಮಾಹಿತಿಗಳು ಸಿಕ್ಕದ ಹಿನ್ನೆಲೆಯಲ್ಲಿ ಅವರನ್ನ ಮಾಫಿ ಸಾಕ್ಷಿ ಅಂತ ಹೇಳಿ ಕೋರ್ಟ್ಗೆ ಒಂದು ಕನ್ವಿನ್ಸ್ ಅನ್ನ ಮಾಡುವಂಥದ್ದು ಅಥವಾ ಒಂದು ಮಾಹಿತಿಯನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಇರ್ತಾ ಇತ್ತು. ಸದ್ಯಕ್ಕೆ ಎಲ್ಲ 17 ಜನ ಆರೋಪಿಗಳಿಂದ 17 ಜನ ಆರೋಪಿಗಳು ಕೂಡ ಈ ಪ್ರಕರಣದಲ್ಲಿ ಏನು ಫೈಟ್ ಮಾಡುವಂಥದ್ದು ಅಥವಾ ಚಾರ್ಜ್ ಫ್ರೇಮ್ ಅನ್ನ ಮಾಡಿಕೊಂಡು ಟ್ರಯಲ್ ಅನ್ನ ಮಾಡಿ ಅಂತ ಹೇಳುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂತದ್ದು ಮಮತಾ. ಯಾಕಂದ್ರೆ ಪ್ರಮುಖವಾಗಿ ಇವತ್ತು 2:45ಕ್ಕೆ ಏನು ವಿಚಾರಣೆ ಬರ್ತಾ ಇದೆ. ವಿಚಾರಣೆಗೆ ಬರುವಂತ ಸಂದರ್ಭದಲ್ಲಿ 17 ಜನ ಆರೋಪಿಗಳಿಂದ 17 ಜನ ಆರೋಪಿಗಳನ್ನು ಕೂಡ ಕಟಕಟೆಯಲ್ಲಿ ಹಾಕ್ತಾರೆ. ಕಟಕಟೆಯಲ್ಲಿ ಹಾಕಿದ ಬಳಿಕ ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಕರೆಸುವಂಥದ್ದು. ಅಂದ್ರೆ A1 ಇಂದ A17 ತನಕ ಏನು ಆರೋಪಿಗಳಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ಕರೆಸ್ತಾರೆ. ಪ್ರತಿಯೊಬ್ಬರನ್ನು ಕೂಡ ಕರೆಸಿದಾಗ ಪ್ರತಿಯೊಬ್ಬರ ವಿರುದ್ಧವೂ ಕೂಡ ಬೇರೆ ಬೇರೆ ಸೆಕ್ಷನ್ಗಳು ಕೂಡ ಇದಾವೆ. ಯಾಕಂದ್ರೆ ಅದರಲ್ಲಿ ಏನು 11 ಜನ ಆರೋಪಿಗಳೇನಿದ್ದಾರೆ 11 ಜನ ಆರೋಪಿಗಳ ವಿರುದ್ಧ ಕೂಡ 302 ಇದೆ, ಜೊತೆಗೆ 364 ಇರ್ಬೋದು ಮತ್ತು ಸಾಕ್ಷ್ಯನಾಶ ಇರುವಂತದ್ದು ಇರ್ಬೋದು. ಅದಾದ ನಂತರ ಕಾನ್ಸ್ಪರಸಿ 120B ಕಾನ್ಸ್ಪರಸಿ ಇರುವಂತದ್ದು, ಎಲ್ಲ ಪ್ರಕರಣಗಳು ಕೂಡ ಅಂದ್ರೆ ಏನು ಸೆಕ್ಷನ್ಗಳು ಕೂಡ ಇರುವಂತದ್ದು. ಅಂದ್ರೆ ಪ್ರತಿಯೊಬ್ಬ ಆರೋಪಿಗಳನ್ನು ಕೂಡ ಕರೆಸಿದ ಸಂದರ್ಭದಲ್ಲಿ A1 ಆರೋಪಿಯಾದಂತ ಪವಿತ್ರ ಗೌಡ ವಿರುದ್ಧ 302 ಇದೆ, 364 ಇದೆ, ಅಂದ್ರೆ ಅಪಹರಣದ ಪ್ರಕರಣ ಇದೆ. ಅದಾದ ನಂತರ 120B ಇದೆ ಮತ್ತು ಸಾಕ್ಷ್ಯನಾಶ ಇರುವಂತದ್ದು 200 ನ ಅಡಿಯಲ್ಲಿ ಇರುವಂತದ್ದು. ಈ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾರೆ. ಹೇಳದ ಬಳಿಕ ನಿಮ್ಮ ಮೇಲೆ ಈ ಸೆಕ್ಷನ್ಗಳ ಮೇಲೆ ಆರೋಪಗಳಿದ್ದಾವೆ, ಆರೋಪಗಳಿಗೆ ನೀವು ಏನು ಹೇಳ್ತೀರಾ, ಇದನ್ನ ಒಪ್ಕೊಳ್ತೀರಾ, ಈ ಆರೋಪನ ಒಪ್ಕೊಳ್ತೀರಾ ಅಥವಾ ಟ್ರಯಲ್ ಅನ್ನ ನಡೆಸಲಿ ಅಂತ ಏನಾದ್ರು ನೀವು
ಸಮ್ಮತಿಯನ್ನು ಸೂಚಿಸ್ತೀರಾ ಅಂದಾಗ ಬಹುತೇಕ 99% ಆರೋಪಿಗಳು ಎಲ್ಲರೂ ಕೂಡ ಇದೇ ಹೇಳಿಕೆಗಳನ್ನ ಕೊಡ್ತಾರೆ. ಹೇಳಿಕೆಗಳನ್ನ ಕೊಟ್ಟ ಬಳಿಕ ಟ್ರಯಲ್ನ ಮುಂದುವರಿಸುವಂಥದ್ದು. ಅಂದ್ರೆ ಅವರ ಸಹಿಯನ್ನು ಇರ್ಬೋದು ಮತ್ತು ಆಧಾರ್ ಕಾರ್ಡ್ ಇರ್ಬೋದು, ಜೊತೆಗೆ ಅವರ ಫಿಂಗರ್ ಪ್ರಿಂಟ್ಗಳಿರ್ಬೋದು, ಇದನ್ನೆಲ್ಲ ಕೂಡ ಪಡ್ಕೊಳ್ಳುವಂಥ ಪ್ರಕ್ರಿಯೆಗಳಾಗ್ತದೆ. ಆ ಪ್ರಕ್ರಿಯೆಗಳಾದ ನಂತರ ಪ್ರತಿಯೊಬ್ಬರನ್ನು ಕೂಡ 17 ಜನ ಆರೋಪಿಗಳ ಈ ಪ್ರಕ್ರಿಯೆ ಮುಕ್ತಾಯಗೊಳ್ಳಕ್ಕೆ 1 ಗಂಟೆ ಅಥವಾ 1 ಗಂಟೆ 1.5 ಗಂಟೆಗಳ ಆಗುವಂಥ ಸಾಧ್ಯತೆಗಳಿರುತ್ತೆ. ಸಾಧ್ಯತೆಗಳ ಸಂದರ್ಭದಲ್ಲಿ ಡಿಫೆನ್ಸ್ನ ಅಡ್ವೊಕೇಟ್ ಅಂದ್ರೆ ಆರೋಪಿಗಳ ಪರ ವಕೀಲರು ಮತ್ತು ಪ್ರಾಸಿಕ್ಯೂಷನ್ನ ಅಡ್ವೊಕೇಟ್ ಯಾರು SP ಪ್ರಸನ್ನ ಕುಮಾರ್ ಇರ್ಬೋದು ಮತ್ತು ಅವರ ಜೂನಿಯರ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಅಪಿಯರ್ ಇರ್ತಾರೆ. ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳು, ಯಾಕಂದ್ರೆ FTT ಅಂತ ಏನು ಹೇಳ್ತಾರೆ ಅಂದ್ರೆ ಎಷ್ಟು ಜನ ಅಂದ್ರೆ ಇದರಲ್ಲಿ 237 ಜನ ಸಾಕ್ಷಿಗಳಿದ್ದಾವೆ. 237 ಜನ ಸಾಕ್ಷಿಗಳನ್ನು ಕೂಡ ಟ್ರಯಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟು ಟ್ರಯಲ್ ಮಾಡಬೇಕು ಅಂದ್ರೆ ಕನಿಷ್ಠ 2 ವರ್ಷಗಳ ಕಾಲ ಆಗುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಮತ್ತು ಪ್ರಾಸಿಕ್ಯೂಷನ್ಗೆ ಫೇವರ್ ಆಗುವಂತ ಸಾಕ್ಷ್ಯಗಳೇನಿರುತ್ತೆ ಮತ್ತು ಡಿಫೆನ್ಸ್ಗೆ ಫೇವರ್ ಅಂತ ಸಾಕ್ಷ್ಯಗಳು ಎರಡನ್ನೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆಯನ್ನ ಮಾಡಲಿಕ್ಕೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ಫಿಕ್ಸ್ ಮಾಡುವಂತ ಪ್ರಕ್ರಿಯೆಗಳನ್ನು ಇವತ್ತು ಕೇವಲ ಚಾರ್ಜ್ ಫ್ರೇಮ್ ಆಗುತ್ತೆ. ಚಾರ್ಜ್ ಫ್ರೇಮ್ ಆದ ಬಳಿಕ ಯಾರನ್ನ ವಿಟ್ನೆಸ್ ಬಾಕ್ಸ್ ಒಳಗಡೆ ಹಾಕಬೇಕು ಅನ್ನೋದ್ರ ಬಗ್ಗೆ ಡಿಫೆನ್ಸ್ ಮತ್ತು ಪ್ರಾಸಿಕ್ಯೂಷನ್ ನಡುವೆ ಒಂದಷ್ಟು ಮಾತುಕತೆಗಳಾಗಬೇಕು. ಮಾತುಕತೆಗಳಾದ ನಂತರ ಅದನ್ನ ಚಾರ್ಜ್ ಟ್ರಯಲ್ ಏನಿತ್ತು ಟ್ರಯಲ್ ಅನ್ನ ಮಾಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಪ್ರಾಸಿಕ್ಯೂಷನ್ ಪರವಾಗಿ ಈಗಾಗಲೇ ಸರಿಸುಮಾರು 65ರಿಂದ 70 ಜನ ವಿಟ್ನೆಸ್ಗಳೇನಿದ್ದಾರೆ, ಪ್ರಾಸಿಕ್ಯೂಷನ್ ಫೇವರ್ ವಿಟ್ನೆಸ್ಗಳೇನಿರ್ತವೆ ಅದನ್ನ ಹಾಕ್ಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಡಿಫೆನ್ಸ್ಗೆ ಫೇವರ್ ಆಗುವಂತ ಏನು ವಿಟ್ನೆಸ್ಗಳಿದೆ ಅದನ್ನ ಅವರು ಹೇಳ್ತಾರೆ. ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳು ನಡೆಯುವಂಥದ್ದು. ಸದ್ಯಕ್ಕೆ ಇವತ್ತು ಕೇವಲ ಆರೋಪಿಗಳನ್ನ ಕರ್ಕೊಂಡು ಬರ್ತಾರೆ. ಫಿಸಿಕಲ್ ಅಪಿಯರೆನ್ಸ್ ಆಗುತ್ತೆ. ಅಪಿಯರೆನ್ಸ್ ಆದ ಬಳಿಕ ಅವರ ವಿರುದ್ಧ ಚಾರ್ಜ್ ಫ್ರೇಮ್ ಅನ್ನ ಮಾಡಲಾಗುತ್ತೆ. ಅದಾದ ನಂತರ FTT ಅನ್ನ ಮಾಡ್ತಾರೆ. FTT ಅನ್ನ ಒಂದು ದಿನಾಂಕವನ್ನು ನಿಗದಿಯನ್ನ ಮಾಡ್ತಾರೆ. ಅಲ್ಲಿಯ ತನಕ ಮತ್ತೆ ಅವರು ಯಾರ್ಯಾರು ಜಾಮೀನು ರದ್ದಾಗಿದೆ ಆರೋಪಿಗಳನ್ನ ಮತ್ತೆ ಜೈಲು ಕಳಿಸುವಂತದ್ದು ಮತ್ತು ಇನ್ನುಳಿದಂತ ಆರೋಪಿಗಳಿದ್ದಾರೆ ಅವರು ಮುಂದಿನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟು ಕಳಿಸುವಂತದ್ದು. ಮಮತಾ, ಆರೋಪಿಗಳ ಹಾಜರಾತಿ ಬಳಿಕ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ಶುರುವಾಗುತ್ತೆ. ಅವ್ರ ಹೆಸರನ್ನ ಕೂಗಿದಾಗ ಕೋರ್ಟ್ ಕಟಕಟೆಗೆ ಆರೋಪಿಗಳು ಬರಬೇಕು. ಪ್ರಕರಣ ಮತ್ತು ಆರೋಪದ ಬಗ್ಗೆ ಆರೋಪಿಗಳನ್ನ ಜಡ್ಜ್ ಕೇಳ್ತಾರೆ. 17 ಆರೋಪಿಗಳನ್ನ ಕರೆದು ಸೆಕ್ಷನ್ಸ್ ಬಗ್ಗೆ ಹೇಳ್ತಾರೆ. ಈಗಷ್ಟೇ ನಮ್ಮ ಪ್ರತಿನಿಧಿ ಅದನ್ನ ವಿವರಿಸ್ತಾ ಇದ್ರು ಏನೇನಾಗುತ್ತೆ ಪ್ರಕ್ರಿಯೆ ಅಂತ. ಬಳಿಕ ಟ್ರಯಲ್ಗೆ ದಿನಾಂಕವನ್ನ ನೀಡ್ತಾರೆ. ಅದಕ್ಕೂ ಮುಂಚೆ ವಿಟ್ನೆಸ್ ಯಾರ್ಯಾರಾಗಬೇಕು, ವಿಟ್ನೆಸ್ ಬಾಕ್ಸ್ ಒಳಗೆ ಕೆಲವರನ್ನ ಹಾಕುವ ಪ್ರಯತ್ನ ಆಗತ್ತೆ. ಸೊ ಅಳದು ತೂಗಿ ಪ್ರಾಸಿಕ್ಯೂಷನ್ ಯಾರ್ಯಾರು ವಿಟ್ನೆಸ್ ಅಂತ ಹೇಳುತ್ತೆ. ಇದಾದ್ಮೇಲೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ದಿನಾಂಕ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ, ಶೀಘ್ರ ಈ ಪ್ರಕರಣದಲ್ಲಿ ಟ್ರಯಲ್ ಅನ್ನ ಮುಗಿಸಬೇಕು ಅಂತ.